ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಏನಪ್ಪ ವಿಷಯ ಅಂತಂದರೆ, ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದೀನಿ. ಯಾಕೆ ಅಂತಂದರೆ ಒಂದು ಅಪ್ಲಿಕೇಶನ್ ಹಾಕಬೇಕಿತ್ತು, ಅದಕ್ಕೆ ರೂರಲ್ ಸರ್ಟಿಫಿಕೇಟ್ ಬೇಕಂತೆ. ಸೊ ದಾಖಲಾತಿ ಬರೆಸ್ಕೊಬರೋಕ್ಕೆ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಗೈಸ್, ನೈಟ್ ಬಂದಿದ್ನಲ್ಲ, ಅದು ಇದೇ ಮರ ಇಲ್ಲಿ ಕಾಣುತ್ತಿದೆಯಲ್ಲ, ಇದೇ ಮರ ಗೈಸ್. ಮೊದಲು ಶಾಲೆಯಲ್ಲಿ ದಾಖಲಾತಿ ಕೇಳೋಕೆ ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಿರಲಿಲ್ಲ. ಒಂದು ಇಸ್ವಿ ಹೇಳಿದ್ರೆ ಬರ್ಕೊಡ್ತಿದ್ರು. ಬಟ್ ಇವಾಗ ಒಂದು ಫಾರ್ಮ್ ಅಂದರೆ ಒಂದು ಅರ್ಜಿ ಬರ್ಕೊಡ್ಬೇಕಂತೆ, ಯಾವ ಉದ್ದೇಶಕ್ಕೆ ಅಂತ. ಸೊ ಬರ್ಕೊಂಡು ಹೋಗೋಣ ಬನ್ನಿ ಗೈಸ್. ಇವಾಗ PC ಮತ್ತು PSI ಕಾಲ್ ಆಗಿದೆ. ಸೊ ಅರ್ಜಿ ಹಾಕೋರು ಹಾಕ್ಬೋದು. ಮತ್ತು ರೂರಲ್ ಸರ್ಟಿಫಿಕೇಟ್ ಬೇಕೇ. ಸೊ ರೂರಲ್ ಸರ್ಟಿಫಿಕೇಟ್ನ ಮಾಡ್ಕೊಳ್ಳಿ. ನೀವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತೀನಿ ಅಂತಂದರೆ, ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ರೂರಲ್ ಸರ್ಟಿಫಿಕೇಟ್ ಖಂಡಿತ ಬೇಕೇ ಬೇಕು. ಸೊ ಅಪ್ಲೈ ಮಾಡಿ ಅದಕ್ಕೆ ಗೈಸ್. ನಾನು 1 to 10th 4 ಸ್ಕೂಲಲ್ಲಿ ಓದಿದ್ದೀನಿ. ಸೊ 4 ಸ್ಕೂಲಲ್ಲೂ ಹೋಗಿ ಬರ್ಸ್ಕೊಬರ್ಬೇಕು ಇವಾಗ. ಸೊ ಅದೇ ಪ್ರಾಬ್ಲಮ್ ಗೈಸ್. ನಿಮಗೆ ಗೊತ್ತಾ ಇಲ್ಲಿ ಎಷ್ಟು ನೆನಪುಗಳಿದೆ ಅಂತ? ನಾನು ಇಲ್ಲೇ ಓದಿದ್ದು 1 to 7 ತನಕ ಇಲ್ಲೇ ಓದಿದ್ದು. ಇವಾಗ ಇಲ್ಲಿ ಒಂದು ಫಾರ್ಮ್ ಬರ್ಸ್ಕೊಬಂದಾಯಿತು. ಸೊ ನೆಕ್ಸ್ಟು ಕುದೇರ್ಗೆ ಹೋಗಬೇಕು. ಆಮೇಲೆ ನಾಳೆ ಬೊಮ್ಮನಹಳ್ಳಿಗೆ ಹೋಗೋಣ. ಸೊ ನಾನು ಬೆಳೆದಂಥ ಊರಿಗೆ ಹೋಗೋಣ ಗೈಸ್. ಹಾಗೆ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೋಗ್ಬೇಕಾಗಿತ್ತು. ಅದಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಯಾಕಪ್ಪ ಅಂತಂದರೆ ನಮ್ಮ ಅಜ್ಜಿಗೆ ಮಂಡಿ ನೋವು. ಇವಾಗೇನು ಚಿಕ್ಕವ್ರಿಗೂ ಮಂಡಿ ನೋವು ಬರುತ್ತೆ. ಸೊ ನಮ್ಮ ಅಜ್ಜಿಗೆ ತುಂಬ ಅಂದರೆ 65 ವರ್ಷ ಅಲ್ವಾ, ಹಾಗಾಗಿ ಮಂಡಿ ನೋವು ಇದ್ದೇ ಇರುತ್ತೆ. ಅದು ಕಾಮನ್ ಎಲ್ಲರಿಗೂ ಗೈಸ್. ನಮ್ಮ ಅಜ್ಜಿಗೆ ಸ್ವಲ್ಪ ಏನಾದರೂ ಆದರೂ ನಾವು ಹೋಗೋದೇ ಕುದೇರ್ ಹಾಸ್ಪಿಟ್ಲು. ಅಲ್ಲಿರೋಂತಹ ಡಾಕ್ಟ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ಅನಿಸುತ್ತೆ ಇಂಥ ವೈದ್ಯಾಧಿಕಾರಿಗಳಿಂದನೇ ಅನಿಸುತ್ತೆ ವೈದ್ಯೋ ನಾರಾಯಣ ಹರಿ ಅಂತ ಕರೆಯೋದು. ಸೊ ಇವರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ. ಇಂಥ ಅಧಿಕಾರಿಗಳು ನಮ್ಮ ವಿಲೇಜಲ್ಲಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯ. ಡಾಕ್ಟ್ರು ಊಟಕ್ಕೆ ಹೋಗಿದ್ದಾರೆ. ಸೊ ಊಟದಿಂದ ಬಂದಿದ್ದಾರೆ. ಆಮೇಲೆ ಅಜ್ಜಿ ತೋರಿಸ್ಕೊಂಡು ಬೇರೆ ಫಾರ್ಮ್ನ ಫಿಲ್ ಮಾಡಿಸ್ಕೊಬರೋಕ್ಕೆ ಇನ್ನೊಂದು ಸ್ಕೂಲಿಗೆ ಹೋಗ್ಬೇಕು ಗೈಸ್. ಇವಾಗ ಡಾಕ್ಟ್ರು ಬರೋದು ತುಂಬ ಲೇಟ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೊಂದು ಸರ್ಟಿಫಿಕೇಟ್ ಅಂದರೆ ರೂರಲ್ ಸರ್ಟಿಫಿಕೇಟ್ ಬರೆಸ್ಬೇಕಿತ್ತು. ಸೊ ಇನ್ನೊಂದು ನಾವು ಓದಿದ್ದ ಸ್ಕೂಲ್ಗೆ ಹೋಗೋಣ. ಸೊ ಬನ್ನಿ ಹೋಗೋಣ ಗಾಯ್ಸ್. UG ಮತ್ತು PG ಹೋದಾಗ ಈ ಸ್ಕೂಲ್ಗಳು ನೋಡಿದ್ರೆ ತುಂಬ ಅಂದರೆ ತುಂಬ ನೆನಪುಗಳು ಕಾಡುತ್ತೆ ಅಲ್ವಾ ಗೈಸ್. ಇದು ನಮ್ಮ ಅಜ್ಜಿ ಕೊಟ್ಟಿರೋ ಟ್ಯಾಬ್ಲೆಟು. ಇದನ್ನು ಮಧ್ಯಾಹ್ನ ತಗೋಬೇಕಂತೆ, ಡೈಲಿ ತಗೋಬೇಕಂತೆ. ನೋಡಿ, ಮನೇಲಿ ಯಾರಿಗಾರು ಹುಷಾರಿಲ್ಲ ಅಂದರೆ ಜೀವ ಡಗ್ ಡಗ್ ಅನ್ನೋ ಕಿರಿಕೊಳ್ಳುತ್ತೆ ಅಲ್ವಾ. ಹೇ ಗೈಸ್, ಇವತ್ತಿನ ಲಾಗ್ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಮತ್ತು ವಯಸ್ಸಾದವ್ರನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಈಗಿನ ಜೀವ ಹೆಂಗಿದೆ ಅಂತಂದರೆ ನೀರಿನ ಮೇಲೆ ಗುಳ್ಳೆ ಥರ, ಯಾವ ಸಂದರ್ಭದಲ್ಲಿ ಹೇಗೋ ಅಂತ ಹೇಳೋಕ್ಕಾಗಲ್ಲ. ಸೊ ಬಾಯ್.